ಮನೆಯಲ್ಲಿ 11 ಜನ ಸ್ಪರ್ಧಿಗಳಿದ್ರು ದ ಎಂಟರ್ಟೈನರ್ ದ ಸ್ಪೆಷಲ್ ಅಂತ ಗಿಲ್ಲಿನ ಯಾಕೆ ಕರೀತಾರೆ ಗೊತ್ತಾ? ಗಿಲ್ಲಿ ಮಾತ್ರ ಎಲ್ಲರಿಗೂ ಯಾಕೆ ಇಷ್ಟ ಆಗ್ತಾರೆ? ಈ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಅಲ್ಲಿ ಕೂಡ ಗಿಲ್ಲಿದೆ ಹವಾ ಆಗಿದೆ. ಒಬ್ಬರಂತೂ ನನ್ನ ಮಗ ಬಿಗ್ ಬಾಸ್ ಅಲ್ಲಿ ಇಲ್ಲದೆ ಇದ್ರೆ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಬ್ಬ ತಾಯಿ ಹೇಳಿದ್ದಾರೆ. ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಹೊರಗಡೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ ಗೊತ್ತೇ ಇದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಒನ್ ಮ್ಯಾನ್ ಶೋ ಅಂತ ಫೇಮಸ್ ಆಗಿದ್ದಾರೆ. ಗಿಲ್ಲಿ ಕಾಮಿಡಿ ಮಾಡಕ್ ಶುರು ಮಾಡಿದ್ರೆ ಪ್ರೇಕ್ಷಕರೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಬಟ್ ಅದೇ ಮನೆ ಮಂದಿ ಟಾಂಗ್ ಕೊಡ್ತಾರೆ. ಬಟ್ ಗಿಲ್ಲಿ ಕಾಮಿಡಿ ಬಗ್ಗೆ ಫ್ಯಾಮಿಲಿ ವೀಕ್ ಅಲ್ಲಿ ನಡೆದ ಚರ್ಚೆ ಯಾವ ರೀತಿ ಆಗಿದೆ ಗೊತ್ತಾ? ಬನ್ನಿ ಹಾಗಾದ್ರೆ ಫ್ಯಾಮಿಲಿ ವೀಕ್ ನ ಬೆಸ್ಟ್ ಸೀನ್ ಗಳನ್ನ ನೋಡ್ಕೊಂಡ್ ಬರೋಣ. ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಯಾಕಂದ್ರೆ ನಾವು 400 ಸಬ್ಸ್ಕ್ರೈಬರ್ಗೆ ತುಂಬಾ ಹತ್ತಿರವಿದ್ದೀವಿ. ಇವಾಗ ಫ್ಯಾಮಿಲಿ ವೀಕ್ ಚಾಲ್ತಿಯಲ್ಲಿದೆ. ಮೊದಲನೇ ದಿನ ರಾಶಿಕಾ ಶೆಟ್ಟಿ ಅವರ ತಾಯಿ ಮತ್ತೆ ಅವರ ಸಹೋದರರು ಬಂದಿದ್ರು. ಪೇರೆಂಟ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಮೊದಲು ಮಾತಾಡೋದು ಅವ್ರ ಮಕ್ಕಳಿಗೆ ಆದಂತಹ ಬೇಜಾರುಗಳು ಯಾರಿಂದ ಆಗಿದೆ ಅಂತ ಅದನ್ನ ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ಕೂಡ ರಾಶಿಕಾ ಅವರ ತಾಯಿ ಗಿಲ್ಲಿ ಅವರನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಈ ಕಾರಣಕ್ಕೆ ಗಿಲ್ಲಿಯ ಫ್ಯಾನ್ಸ್ಗೆ ತುಂಬಾನೇ ಬೇಜಾರಾಗಿತ್ತು. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಕೂಡ ನಡೀತು. ಬಟ್ ಆ ಟ್ವಿಸ್ಟ್ ಏನಂದ್ರೆ ಸೂರಜ್ ಅವರ ತಾಯಿ ಮತ್ತೆ ಧನುಷ್ ಅವರ ತಾಯಿಗೆ ಗಿಲ್ಲಿನೇ ಫೇವರೇಟ್ ಅಂತೆ. ಇನ್ ಕೇಸ್ ಸೂರಜ್ ಅವರ ಫ್ಯಾಮಿಲಿಯಿಂದ ಸೂರಜ್ ಅವರ ತಾಯಿ ಅವರ ಅಕ್ಕ ಕೂಡ ಗಿಲ್ಲಿಯ ಕಾಮಿಡಿಗೆ ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ಸಿಂಪಲ್ ಆಗಿ ಅವ್ರು ಹೇಳಿದ್ದು ಇಷ್ಟೇ, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿನ ಒಂಥರ ಕಿಕ್ ಇರುತ್ತೆ, ಒಂಥರ ಎಂಟರ್ಟೈನ್ಮೆಂಟ್ ಆಗುತ್ತೆ, ಮಜಾ ಇರುತ್ತೆ. ಇದನ್ನ ಮನೆ ಮಂದಿ ಎಲ್ಲರೂ ಮಜಾ ಮಾಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಬಟ್ ನಾಮಿನೇಟ್ ವಿಚಾರ ಬಂದ್ರೆ ಈ ಗಿಲ್ಲಿ ಕಾಮಿಡಿನ ತಗೊಂಡು ನನಗೆ ಹರ್ಟ್ ಆಗಿದೆ ಅಂತ ಅನ್ಕೊಂಡು ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ. ಬಟ್ ನಮ್ಗಂತೂ ಗಿಲ್ಲಿ ಕಾಮಿಡಿ ತುಂಬಾನೇ ಇಷ್ಟ ಅಂತ ಧನುಷ್ ಅವರ ತಾಯಿ ಮತ್ತೆ ಸೂರಜ್ ಅವರ ತಾಯಿ ಹೇಳಿದ್ದಾರೆ. ನಾನು ಗಿಲ್ಲಿ ಅವರ ವಿಚಾರದಲ್ಲಿ ಇದನ್ನ ಒಪ್ಕೊಂತೇನೆ. ಯಾಕಂದ್ರೆ ಫ್ಯಾಮಿಲಿ ವೀಕ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಅದರಲ್ಲಿ ಬೇರೆ ಪರ್ಸನ್ ನ ಒಪಿನಿಯನ್ ತಗೊಳ್ಳೋದು, ನಿಮ್ ಬಗ್ಗೆ ಶೇರ್ ಆಗೋದು, ಸೊ ಇದು ಒಂಥರ ಬೇರೆ ಲೆವೆಲ್ ಇದೆ. ಅಂಡ್ ಒಂದ್ ಕಡೆ ಗಿಲ್ಲಿನ ಓವರ್ ಹೈಪ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಗಿಲ್ಲಿನ ಇಷ್ಟ ಪಡದೇ ಇರೋರು, ಇಟ್ ಮೀನ್ಸ್ ಹೇಟರ್ಸ್ ಅಂತಾನೆ ಹೇಳ್ಬೋದು. ಸೊ ಅವರು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ನಿಮ್ಮ ಉತ್ತರ ಏನು? ಕಮೆಂಟ್ ಅಲ್ಲಿ ತಿಳಿಸಿ.